ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷ ಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು ಬಂಧುಗಳೇ, ನಮಸ್ಕಾರ. ವಿಶೇಷ ಚೇತನರು ತಮ್ಮ ದಿನನಿತ್ಯದ ಚಟುವಟಿಕೆಗಳು ತಾವೇ ಸ್ವತಂತ್ರವಾಗಿ ಮಾಡಿಕೊಳ್ಳಲು ಸಾಧನೆ ಸಲಕರಣೆಗಳು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಅದರಲ್ಲೂ ವೀಲ್ಚೇರ್ ತುಂಬ ಮುಖ್ಯ. ಒಬ್ಬ ವ್ಯಕ್ತಿಯನ್ನು ಕೈಯಿಂದ ಸಾಗಿಸಲು ತುಂಬ ಕಷ್ಟಕರವಾಗಿರುತ್ತದೆ. ಆದ್ದರಿಂದ ವೀಲ್ಚೇರ್ ಮುಖಾಂತರ ಸಾಗಿಸಲು ಸುಲಭವಾಗಿ ಇರುತ್ತದೆ, ಹಾಗೆ ಓಡಾಡಲು ತುಂಬ ಅನುಕೂಲವಾಗಿದೆ. ಈ ಕಾರಣದಿಂದ APD ಸಂಸ್ಥೆ ನಮಗೆ ಸುಮಾರು 50 ವೀಲ್ಚೇರ್ ನೀಡಿ ಸಹಕರಿಸಿದೆ. ದಿ ಅಸೋಸಿಯೇಷನ್ ಆಫ್ ಪೀಪಲ್ಸ್ ವಿತ್ ಡಿಸಬಿಲಿಟಿ APD ಸಂಸ್ಥೆ ಬೆಂಗಳೂರು ಹಾಗೂ ಇನಾಟಾ ಫೌಂಡೇಶನ್ ಬೆಂಗಳೂರು ಸಹಕಾರದೊಂದಿಗೆ ಶಾಂತಿನಿಕೇತನ ಸೇವಾ ಸಂಸ್ಥೆ ಕೋಲಾರ ಉಚಿತ ವೀಲ್ಚೇರ್ ವಿತರಣಾ ಕಾರ್ಯಕ್ರಮ ಬೇತಮಂಗಲದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮ 3 ವರ್ಷದಿಂದ ಸತತವಾಗಿ 3 ಸಂಸ್ಥೆಗಳು ಸೇರಿ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದೇವೆ. ಕಾರ್ಯಕ್ರಮದಲ್ಲಿ ಇನಾಟಾ ಫೌಂಡೇಶನ್ ಅಧ್ಯಕ್ಷರು ಜಾರ್ಜ್ ರವರು ಹಾಗೂ ಜಯಚಂದ್ರನ್ ಖಜಾನ್ಸಿ ಇನಾಟಾ ಫೌಂಡೇಶನ್, ಶಾಂತಕುಮಾರ್ APD ಸಂಸ್ಥೆ ಮತ್ತು ಗಿರಿಜಾ APD ಸಂಸ್ಥೆ, ಸುನಂದ ಸಂಸ್ಥೆಯಿಂದ ನಲನಿ ಹಾಗೂ ರೋಜಿ ಹಾಗೂ ಸುಧಾರಾಣಿ KGF ತಾಲೂಕಾ MRW, ಹಾಗೆ VRW ರವರು, ಶ್ರೀಧರ್ ಜಿಲ್ಲಾ ಸಂಚಾಲಕರು ಶಾಂತಿನಿಕೇತನ ಸೇವಾ ಸಂಸ್ಥೆ ಹಾಗೂ ಶಶಿಕುಮಾರ್ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಎಲ್ಲರಿಗೂ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿರುವವರು ಪ್ರಶಾಂತ್ ಕುಮಾರ್ M, ಅಧ್ಯಕ್ಷರು ಶಾಂತಿನಿಕೇತನ ಸೇವಾ ಸಂಸ್ಥೆ ಕೋಲಾರ. ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ.